ಒಂದು ಇಂಚು ಜಾಗ ಖಾಲಿ ಸಿಗಲ್ಲ ಅಲ್ಲಿ. ಈ ದಿನಕ್ಕಾಗಿ, ಈ ಕ್ಷಣಕ್ಕಾಗಿ ವರ್ಷಾನುಗಟ್ಟಲೆ ಜನ ಕಾಯ್ತಾ ಇರ್ತಾರೆ. ಇದು ದಸರಾ ಅಂದರೆ ಕೇವಲ ದಸರಾ ಮಾತ್ರ ಅಲ್ಲ, ಇದೊಂದು ಭಾವನೆ, ಇದೊಂದು ವಿಶೇಷವಾದಂತಹ ಹಬ್ಬ, ಸಂಭ್ರಮ, ಸಡಗರ. ಹಳೆ ಮೈಸೂರು ಭಾಗದಲ್ಲಂತೂ ಈ ನಾಡ ಹಬ್ಬ ಮೈಸೂರು ದಸರಾ ಅಂತಂದರೆ ಅದೊಂದು ಎಮೋಷನ್. ಎಲ್ಲರೂ ಕೂಡ ಈ ದಿನಕ್ಕಾಗಿ ಕಾಯ್ತಾ ಇರ್ತಾರೆ. ಇನ್ನು ನೀವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇರ್ಬೋದು, ನಾವು ಆಗಲೇ ನೋಡ್ತಾ ಇದ್ವಿ, ವಿದೇಶಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜಂಬೂ ಸವಾರಿ ನೋಡೋದಕ್ಕೆ ಬರ್ತಾರೆ. ಇದು ಸ್ವತಂತ್ರ ಪೂರ್ವದಲ್ಲಿಯೂ ಕೂಡ ಹಲವು ಉಲ್ಲೇಖಗಳಿದೆ. ಖಂಡಿತ ಯುರೋಪಿಯನ್ ಮೂಲದವರು, ಇತಿಹಾಸಕಾರರು ಬಂದಿದ್ದಿದೆ. ರಾಜರಿಗೆ ಬಹಳ ಅತ್ಯಾಪ್ತರಾಗಿದ್ದವರು ತಮ್ಮ ಗೆಜೆಟ್ ಅಲ್ಲಿ, ತಮ್ಮ ಬುಕ್ ನಲ್ಲಿ ಬರ್ಕೋತಾರೆ ಅವರು. ಈ ಜಂಬೂ ಸವಾರಿಯನ್ನ, ಇದರ ವರ್ಣನೆಯನ್ನ ಮಾಡೋದಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ. ಏನ್ ಮಾಡ್ಲಿ, ನಾನು ಅಸಹಾಯಕ್ಕಾಗಿದ್ದೀನಿ, ಎಷ್ಟಂತ ವರ್ಣಿಸ್ಲಿ, ಪದಗಳೇ ಮುಗಿದೋಯ್ತು ಅಂತ ಹೇಳಿ. ಅಷ್ಟು ಅದ್ಭುತವಾದಂತಹ ಜಂಬೂ ಸವಾರಿ ಅಂತ ಹೇಳಿ ಒಬ್ಬ ಯುರೋಪಿಯನ್ ಹಿಸ್ಟೋರಿಯನ್ ಹೇಳ್ತಾರೆ. ಖಂಡಿತ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ 1830 ಅಂತ ಅನ್ಸುತ್ತೆ, ಅವಾಗ ಯುರೋಪಿಯನ್ ಬ್ರಿಟಿಷ್ ಅಧಿಕಾರಿಗಳೆಲ್ಲ ಕೇಳ್ಕೊತಾರೆ, ನವರಾತ್ರಿಯನ್ನ ನೀವು ಅಷ್ಟೊಂದು ಸುಂದರವಾಗಿ ನಡೆಸ್ತೀರಂತೆ, ದರ್ಬಾರ್ನ ನಡೆಸ್ತೀರಂತಲ್ಲ, ನಮ್ಮನ್ನು ಸೇರಿಸಿ ಒಂದು ದರ್ಬಾರ್ನ ನಡೆಸ್ಬೋದ ನೀವು ಅಂತೇಳಿ ಅಂತ ಅಂದಾಗ ಯುರೋಪಿಯನ್ ದರ್ಬಾರ್ ಅಂತಾನೆ ನಡೆಸ್ತಾರೆ. ಅದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವ್ರ ಕಾಲದಲ್ಲಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಕಾಲಕ್ಕಂಟನ್ನು ಅದು ನಡೀತಿತ್ತಂತೆ. ಆಕ್ಚುಲಿ ನಾವು ಅದನ್ನ ಪಿಕ್ಚರ್ಗಳನ್ನ ನೋಡ್ಬೋದು, ಯುರೋಪಿಯನ್ ಹಿಸ್ಟೋರಿಯನ್ಸ್ ಆ ಪಿಕ್ಚರ್ಗಳನ್ನೆಲ್ಲ ತಗೊಂಡಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಈಗ ನಾವೇನು ಟಿಪ್ಪು ಬೇಸಿಗೆ ಅರಮನೆ ಅಂತ ಇದೆ, ಅಲ್ಲಿ ಬೆಂಗಳೂರಲ್ಲಿ ಒಂದು ಯುರೋಪಿಯನ್ ದರ್ಬಾರ್ ಅಂತ ಒಂದು ಸರಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ನಡೆಸಿದ್ದಾರೆ. ಎಲ್ಲ ಬರೀ ಕೇವಲ ಯುರೋಪಿಯನ್ ಅವ್ರಿಗೆ ಮಾತ್ರ, ಆವತ್ತು ವಿದೇಶಿಗರಿಗೆ ಮಾತ್ರ. ಅವರೆಲ್ಲ ಬ್ರಿಟಿಷ್ ಅಧಿಕಾರಿಗಳು ಮತ್ತು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೈನಿಕರಾಗಿದ್ದವರು, ಇವರೆಲ್ಲವೂ ಬಂದು ಅವರಿಗೆ ನಜರ್ ಮುಜರೆ ಗೌರವವನ್ನು ಸಮರ್ಪಣೆ ಮಾಡುವಂಥದ್ದು, ಆ ದರ್ಬಾರ್ನಲ್ಲಿ ಕೂತ್ಕೊಳ್ಳುವಂಥದ್ದು. ಅಂದರೆ ಇಂಗ್ಲೆಂಡ್ ರಾಣಿಯ ವೈಭವಕ್ಕಿಂತಲೂ ಮೈಸೂರು ಸಂಸ್ಥಾನದ ವೈಭವ ಹೆಚ್ಚಾಗಿತ್ತು ಅನ್ನೋದಕ್ಕೆ ಇದೊಂದು ನಿದರ್ಶನ ತಗೋಬೇಕು. ಅವರು ಎಷ್ಟು ಅಂದರೆ ರಿಕ್ವೆಸ್ಟೆಡ್ ಅಂತೆ, ದ ರಿಕ್ವೆಸ್ಟೆಡ್ ಟು ಡೂ ದಟ್ ದಸರಾ ದರ್ಬಾರ್ ಫಾರ್ ದೆಮ್, ಯುರೋಪಿಯನ್ ದರ್ಬಾರ್ ಅಂತೇಳಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಡೆಸ್ತಿದ್ರು. ಇಂದಿನ ಕಾಲದಿಂದಲೂ ಕೂಡ ಈ ಬೇರೆ ಬೇರೆ ದೇಶಗಳ ಅತಿಥಿಗಳನ್ನು ಇಲ್ಲಿಗೆ ಆಹ್ವಾನ ಮಾಡೋದು ಆವಾಗಿನ ಕಾಲದಲ್ಲೂ ಇದೆ. ಬಹಳಷ್ಟು ಜನ ಅವಾಗ ಗವರ್ನರ್ ಜನರಲ್ಗಳೇ ಬಂದು ಮಹಾರಾಜರುಗಳಿಗೆ ವಂದನೆಗಳನ್ನ ಸಲ್ಲಿಸ್ತಿದ್ರಂತೆ. ಈ ಒಂದು ಸಂದರ್ಭದಲ್ಲಿ ಅದನ್ನ ವಿಲ್ಕ್ಸು ಮತ್ತೆ ಇನ್ನೂ ಬೇರೆ ಬೇರೆ ಯುರೋಪಿಯನ್ ಹಿಸ್ಟೋರಿಯನ್ಸ್ ಬಹಳಷ್ಟು ಚೆನ್ನಾಗಿ ವರ್ಣನೆಯನ್ನ ಮಾಡಿದ್ದಾರೆ. ಅದನ್ನ ನಾವು ನೋಡ್ತಾ ಹೋಗ್ಬೋದು. ದಸರಾ ವೈಭವವನ್ನು ನಾವು ಇದು ಮಾಡ್ಕೊಳ್ಳೋಕ್ಕೆ ಇದೇ ರೀತಿಯಾಗಿ ನಾವು ಸಾಹಿತ್ಯದಲ್ಲಿ ತಗೊಳ್ತಾ ಹೋದ್ರೆ ಈ ದಸರಾ ವೈಭವವನ್ನು ಕಂಠೀರವ ನರಸರಾಜ ವಿಜಯ ಅಂತೇಳಿ ಗೋವಿಂದ ವೈದ್ಯ ಅಂತ ಬರೀತಾರೆ, ಅದರಲ್ಲಿ ಇದರ ವರ್ಣನೆಯನ್ನು ನಾವು ತಗೋಬೋದು. ಮತ್ತು ರಾಜವಂಶ ರತ್ನಪ್ರಭಾ ಅಂತ ತಿಮ್ಮಯ್ಯ ಶಾಸ್ತ್ರಿಗಳು ಬರೀತಾರೆ, ಅದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಆಸ್ಥಾನದ ಕವಿ ಆಗಿದ್ದಂಥವ್ರು. ಅದರಲ್ಲಿ ಮತ್ತೆ ಮಿತ್ರವಿಂದ ಗೋವಿಂದ ಅಂತೇಳಿ ಸಿಂಗಾರಯ್ಯರು ಅವರು ಕೂಡ ಈ ದಸರಾದ ಬಗ್ಗೆ ಬರೀತಾ ಹೋಗ್ತಾರೆ. ಮತ್ತು ಚಿಕ್ಕದೇವರಾಜ ಒಡೆಯರ್ ಸ್ವಯಂ ಅವರೇ ಸಾಹಿತಿಗಳಾಗಿದ್ರು. ಅವರ ಚಿಕ್ಕದೇವರಾಜ ಭಿನ್ನಪ್ಪಂ ಮತ್ತು ರಾಜವಂಶ ರತ್ನಾಕರ ಇವೆಲ್ಲವೂ ಕೂಡ ನಾವು ಮೈಸೂರು ಸಂಸ್ಥಾನದ ಇತಿಹಾಸವನ್ನು ಓದ್ತಾ ಹೋಗ್ಬೇಕು ಮತ್ತು ತಿಳ್ಕೊಳ್ತಾ ಹೋಗ್ಬೇಕು ಅಂತ ಅಂದರೆ ಈ ಶ್ರೀಮನ್ ಮಹಾರಾಜ ವಂಶಾವಳಿಯನ್ನು ಸ್ವಯಂ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರೇ ರಚಿಸಿರುವಂಥದ್ದು. ಮತ್ತು ರಾಜವಂಶ ರತ್ನಾಕರ ಇದೆ, ಮತ್ತು ಇನ್ನೂ ಒಂದು ರಾಜವಂಶ ರತ್ನಪ್ರಭ ಇದೆ, ವಿಲ್ಕ್ಸ್ ಬರೆದಿರುವಂಥ ಹಿಸ್ಟ್ರಿ ಇದೆ, ವಿಗಡ ವಿಕ್ರಮರಾಯ ಅಂತೇಳಿ ಒಂದು ನಾಟಕವನ್ನು ಬರೀತಾರೆ. ಅದರಲ್ಲೂ ಕೂಡ ನಮ್ಮ ದಸರಾ ವೈಭವವನ್ನು, ದಸರಾ ವರ್ಣನೆಯನ್ನು ನಾವು ಕಾಣ್ಬೋದು. ಇತ್ತೀಚೆಗೆ ರೀಸೆಂಟ್ಲಿ ನಮ್ಮ ಗಜಾನನ ಶರ್ಮ ಅವರು ಕೆಂಪಾನಂಜಮ್ಮಣ್ಣಿ ಮೈಸೂರು ಸಂಸ್ಥಾನದ ತಾಯಿ ಬೇರು ಅಂತ ಬರ್ತಾರೆ. ಅದರಲ್ಲಿ ನಾವು ನೋಡ್ತಾ ಹೋಗ್ಬೋದು ದಸರಾ ವಿವರಣೆಗಳಾಗಿರ್ಬೋದು. ಮತ್ತೆ ಎಷ್ಟು ಚೆನ್ನಾಗಿ ಇಟಾಲಿಯನ್ ಟ್ರಾವೆಲರ್ ಅವರು ನಿಕೋಲೋ ಡಿ ಕೋಂಟಿ ಅವರು ಕೂಡ ಬರೆದಿದ್ದಾರೆ. ಎಸ್, ಡೆಫಿನೆಟ್ಲಿ ಸರ್. ಈ ಮೈಸೂರು ದಸರಾದ ಬಗ್ಗೆ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ, ಪೋರ್ಚುಗೀಸ್ ಅವರು ಮಾಡಿದ್ದಾರೆ. ಹೌದು. ಹಿಂಗೆ ಮೈಸೂರು ದಸರಾ ವಿದೇಶಗಳಲ್ಲಿಯೂ ಕೂಡ ಯಾವ ರೀತಿ ಪಸರಿಸ್ತು, ಅದರ ಹೆಗ್ಗಳಿಕೆ ಎಲ್ಲ ಕಡೆ ಮನೆ ಮಾಡ್ತು ಅನ್ನೋದಕ್ಕೆ ತಾವು ಯಾರ್ಯಾರು ಭೇಟಿಯನ್ನ ಕೊಟ್ಟಿದ್ರು ವಿದೇಶಿಗರು ಆ ದರ್ಬಾರ್ ಸಂದರ್ಭದಲ್ಲಿ, ಅವರೆಲ್ಲರೂ ಕೂಡ ಈ ಮೈಸೂರು ದಸರಾ ಅಂದ್ರೆ ಏನು, ವಿಜೃಂಭಣೆಯ ದಸರಾ ಹೇಗೆ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಅತ್ಯದ್ಭುತವಾಗಿ ಬರೆದುಕೊಂಡಿದ್ದಾರೆ. ಖಂಡಿತ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ, ಅಶ್ವದಳ, ಆಕರ್ಷಣೀಯ ಅಶ್ವದಳ, ಅದರ ಹಿಂದೆ ಅಭಿಮನ್ಯು ಹೊತ್ತು ಸಾಗುತ್ತಿರುವಂತಹ ಆ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನವಾಗಿರುವಂತಹ ತಾಯಿ ಚಾಮುಂಡೇಶ್ವರಿ ಮಾತೆ, ಅಭಿಮನ್ಯುವಿನ ಅಕ್ಕಪಕ್ಕದಲ್ಲಿ ಕುಮ್ಕಿ ಆನೆಗಳು. ಇದು ಯಾವ ಅದ್ಭುತಗಳಿಗೆ ಸಾಕ್ಷಿ ಆಗ್ತಿದೆ ಅಂತಂದರೆ,
ರಾಜ ಮಹಾರಾಜರ ಗತವೈಭವವನ್ನು ಮತ್ತೆ ಮರುಕಳಿಸ್ತಾ ಇದೆ. ನೋಡಿ, ಇನ್ನೂ ಒಂದು ದೃಶ್ಯವನ್ನು ನಾವೀಗ ತೋರಿಸ್ತಾ ವೀಕ್ಷಕರೇ, ಎಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅನ್ನೋದಕ್ಕೆ ನೋಡಿ. ಬಿಲ್ಡಿಂಗ್ನ ತುದಿಯಲ್ಲಿ ಈಗಷ್ಟೇ ಹೇಳ್ತಾ ಇದ್ರು ಕಿಶೋರ್ ಅವರು, ಮರ ಏರಿ ಕೂತ್ಕೊಂಡ್ಬಿಟ್ಟಿರ್ತಾರೆ ಅಂಥೇಳಿ. ಮರ, ಬಿಲ್ಡಿಂಗು, ಪ್ರತಿ ಕಡೆನೂ ಕೂಡ ಇದೇ ರೀತಿ ಜನ. ಇದು ತಾಯಿ ಚಾಮುಂಡೇಶ್ವರಿಯ ಬಗ್ಗೆ ಇರುವಂತಹ ಭಕ್ತಿ. ತಾಯಿಯನ್ನ ಒಂದ್ಸರಿ ನೋಡ್ಬಿಡ್ಬೇಕು ಅನ್ನುವಂತಹ ಒಂದು ಆಸೆ ಇರುತ್ತೆ ಎಲ್ಲರಲ್ಲೂ. ಅದಕ್ಕಾಗಿ ಹೆಂಗಾದ್ರೂ ಮಾಡಿ ಹರಸಾಹಸ ಪಟ್ಟು ತಾಯಿ ಚಾಮುಂಡೇಶ್ವರಿಯನ್ನ ನೋಡ್ತಾರೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ನೀವು ಯಾವುದೇ ಮೂಲೆಯಲ್ಲಿ ನಿಂತ್ಕೊಳ್ಳಿ ಸರ್, ತಾಯಿ ಚಾಮುಂಡೇಶ್ವರಿ ದರ್ಶನ ಹಾಗೆ ಕರೆಕ್ಟ್ ಕಾಣಿಸುತ್ತೆ ಎಲ್ಲರಿಗೂ. ಬಹಳ ಅದೊಂದು ವಿಶೇಷ. ಎಲ್ಲರಿಗೂ ಕೂಡ ತಾಯಿ ದರ್ಶನವನ್ನ ಕೊಡ್ತಾಳೆ. ಎಲ್ಲ 360 ಆಂಗಲ್ನಲ್ಲೂ ಕಾಣಿಸ್ಬಿಡ್ತಾಳೆ ನಿಜವಾಗಿಯೂ. ಮತ್ತೆ ಇನ್ನೂ ಒಂದು ಸರ್, ನಿಮ್ಮ ಚಾನಲ್ ಮೂಲಕ ಇವತ್ತು ನಾವು ಪೊಲೀಸ್ ಇಲಾಖೆಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು ಸರ್. ಎಷ್ಟು ಹರಸಾಹಸಪಟ್ಟು ಒಂದು ದಸರಾ ಜಂಬೂ ಸವಾರಿ ಇಷ್ಟೊಂದು ಸಾಂಗೋಪಾಂಗವಾಗಿ ನಡೀತಿದೆ ಅಂತ ಅಂದ್ರೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳಷ್ಟು ಶ್ರಮ. ಯಾಕೆಂದ್ರೆ ಈ ಬಾರಿ ನೋಡಿ, ಬಹಳಷ್ಟು ಹೊಸ ಜೆಟ್ ಶೋ ಮತ್ತೆ ಏರ್ ಶೋ ಇವೆಲ್ಲವೂ ಕೂಡ ಬಂದಿತ್ತು. ಅಲ್ಲೇನೆ ಎಷ್ಟು ಕ್ರೌಡ್ಗಳು ಸೇರ್ತಿತ್ತು. ಇನ್ನು ಈ ಜಂಬೂ ಸವಾರಿಯನ್ನ ಇಷ್ಟೊಂದು ಅದ್ಭುತವಾಗಿ ನಡೆಸ್ಕೊಡ್ಲಿಕ್ಕೆ ಅವರ ಶ್ರಮ ಬಹಳಷ್ಟಿದೆ. ನಿಮ್ಮ ಚಾನಲ್ ಮೂಲಕ ಅವ್ರಿಗೆ ಒಂದು ಕೃತಜ್ಞತೆಗಳನ್ನ ಸಲ್ಲಿಸೋಣ ನಾವೆಲ್ಲರೂ ಕೂಡ. ನಿಜ, ಪ್ರತಿಯೊಬ್ಬರ ಶ್ರಮ ಇದು. ಹೇಗೆ ಅಂತಂದ್ರೆ ಆಗ್ಲೇ ಹೇಳ್ತಾ ಇದ್ರು, ಅಂಬಾರಿ ಕಟ್ಟೋರು ಯಾರು, ಅದಕ್ಕೆ ಕ್ರಮ ಯಾವ ರೀತಿ ಇದೆ. ಇದು ಒಂದ್ ರೀತಿ ಸೌಹಾರ್ದತೆಯ ಸಂದೇಶವನ್ನು ಕೂಡ ರವಾನೆ ಮಾಡುತ್ತೆ, ಭಾವೈಕ್ಯತೆ ಸಂದೇಶವನ್ನು ಕೂಡ ರವಾನೆ ಮಾಡುತ್ತೆ. ಏನ್ ಹೇಳ್ತೀರಿ ಸರ್? ಹೌದೌದು. ಈಗ ಮೈಸೂರು ಸಂಸ್ಥಾನ ಹೇಳಿದಾಗೆ ಎಲ್ಲರೂ ತಮ್ಮ ಈಗ ಅರಮನೆ ಒಳಗೆ ನಡೆದಂಥ ಒಂದು ಇದಿದೆಯಲ್ಲ, ಸಂಪ್ರದಾಯಗಳಿದೆಯಲ್ಲ. ಈಗ ನಾನು ಮೊದಲೇ ಹೇಳಿದಾಗೆ ಇದು ರತ್ನಖಚಿತ ಸಿಂಹಾಸನವನ್ನು ನಮ್ಮ ರಾಜಮಾತೆ ಪ್ರಮೋದ ಒಡೆಯರವರ ಅಭಿರಕ್ಷತೆ ಇದೆ. ಇದು ಅದನ್ನು ಡಿಸ್ಲೊಕೇಟ್ ಮಾಡಿ ಅದನ್ನು ಕೂಡಿಸೋದಕ್ಕೋಸ್ಕರ ಗೆಜಗದಹಳ್ಳಿ ಅಂತ ಹೇಳಿ ನಮ್ಮ ಮೈಸೂರು ತಾಲೂಕಿನ ಗೆಜಗದಹಳ್ಳಿಯವರು ಬಂದು ಅದನ್ನು ಇದು ಮಾಡ್ತಾರೆ, ಅದನ್ನು ಜೋಡಿಸ್ತಾರೆ. ಯಾವುದೋ ಒಂದು ಸಮುದಾಯದವರು. ಆಮೇಲೆ ಒಂದಿ ಮಾದಗರು ಅಂತ ಹೇಳ್ತಾರೆ, ಅವರು ಪಾವಡೆ ಬಾರಿಸೋರು ಅಂತ ಅವರು ಇರ್ತಾರೆ. ಹೂವು ಕೊಡೋರು ಅವರು ಇರ್ತಾರೆ. ಆಮೇಲೆ ಈ ಸಂಸ್ಥಾನದ ವ್ಯಾಪ್ತಿ ಬರುವಂಥ ಎಲ್ಲ ದೇವಸ್ಥಾನಗಳ ಇದ್ರು. ಆಮೇಲೆ ಪರಕಾಲ್ ಮಠದ ನಮ್ಮ ರಾಜಗುರುಗಳಂತ ಪರಕಾಲ್ ಮಠದ ಜೋಯಿಸ್ ರಾಜಗುರುಗಳವರು, ಅವರ ಮಾರ್ಗದರ್ಶನದಲ್ಲಿ ಇದೆಲ್ಲ ನಡೀತದೆ. ಹಾಗಾಗಿ ಎಲ್ಲರೂ ಸಹ ಒಬ್ಬ ಶ್ರೀ ಸಾಮಾನ್ಯರು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಭಾಗವಹಿಸ್ತಾನೆ. ಆಮೇಲೆ ಮೈಸೂರಿನಲ್ಲಿ ಬಂದಂತಹ ಎಲ್ಲರಿಗೂ ಒಂದಲ್ಲ ಒಂದು, ಈಗ ಆಹಾರ ಮೇಳ ಇರ್ಬೋದು, ಕವಿಗೋಷ್ಠಿ ಇರ್ಬೋದು, ಯುವ ದಸರಾ ಇರ್ಬೋದು, ಚಲನಚಿತ್ರೋತ್ಸವ ಇರ್ಬೋದು, ಅದು ಎಕ್ಸಿಬಿಷನ್ ಇರ್ಬೋದು, ಹೀಗೆ ಅನೇಕ ಎಂಟರ್ಟೈನ್ಮೆಂಟು ಮತ್ತು ಮನೋರಂಜನಾ ಕಾರ್ಯಕ್ರಮ ಕೊಡ್ತಾರೆ. ಇದರಿಂದ ಪ್ರವಾಸೋದ್ಯಮವೂ ಸಹ ಹೆಚ್ಚು ಬೆಳೆದಿದೆ. ಹಾಗಾಗಿ ಇದನ್ನು ಆವಾಗಲೇ ಹೇಳಿದಾಗೆ ನಮ್ಮ 10ನೇ ಚಾಮರಾಜೇಂದ್ರ ಒಡೆಯರ್ ತಂದಂಥ ಎಕ್ಸಿಬಿಷನ್ ಅಂತ ಪರಿಕಲ್ಪನೆ ಏನಿದೆ, 1894 ಚಿಕಾಗೋದಲ್ಲಿ ನಡೆದಂಥ ಒಂದು ಎಕ್ಸಿಬಿಷನ್ ಪರಿಕಲ್ಪನೆಯನ್ನು ಇವರು ನಮ್ಮ 10ನೇ ಚಾಮರಾಜೇಂದ್ರ ಒಡೆಯರು ನೋಡಿ, ನಮ್ಮ ಎಲ್ಲ 25 ಮಹಾರಾಜರು ಆಳ್ತಾರೆ. ಅದರಲ್ಲಿ ರಾಜೇಂದ್ರ ಅಂತ ಬೆಳೆಸೋದು ಒಬ್ಬರಿಗೆ ಒಬ್ಬರು 25ನೇ ಚಾಮರಾಜೇಂದ್ರ ಒಡೆಯರು. ಯಾಕೆಂದರೆ ನಿಮ್ಗೆ ಹೇಳ್ಬೋದು ಯಾಕೆ 10ನೇ ಅಂತ ಹೇಳ್ಬೋದು. ಎಲ್ಲರೂ ಒಂದೇ ಹೆಸರು ಇದ್ದಿದ್ದಾಗ 10ನೇ ಚಾಮರಾಜೇಂದ್ರ ಒಡೆಯರ್ ಅಂತ ಒಬ್ಬ, ಏಕೆಂದರೆ 23ನೇ ಇದಂಥ ಚಾಮರಾಜೇಂದ್ರ ಒಡೆಯರಿಗೆ ಚಾಮರಾಜೇಂದ್ರ ಅವ್ರ ಪರಿಕಲ್ಪನೆ ಎಕ್ಸಿಬಿಷನ್ ಬಂತು. ಹೀಗೆ ಅನೇಕ ಜನಪರ ಕೆಲಸಗಳನ್ನು ಮಾಡಬೇಕಂತ ಮೈಸೂರು ದಸರಾವನ್ನು ಒಂದು ವೈಭವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಇದು ಮಾಡಿದ್ದಾರೆ. ಹಾಗಾಗಿ ಯಾರೇ ಆಗಲಿ ಮೈಸೂರು ಅಂತ ಪದ ಕೇಳಿದ್ರೆ ನಮ್ಮ ಲೈಫ್ ಟೈಮಲ್ಲಿ ಒಂದು ಸಲ ಮೈಸೂರು ದಸರಾ ನೋಡಬೇಕಲ್ಲ ಅಂತ ಕೇಳ್ತಾರೆ. ಹಾಗಾಗಿ ಇದೊಂದು ರೀತಿಯಾದ ಜೀವಂತ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿದೆ, ಮುಂದಿನ ಉಳಿಸ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ನಾವು ಈ ಸಂದರ್ಭದಲ್ಲಿ. ಇನ್ನು ಈ ಸರಿ ಈ ಆನೆಗಳ ವಿಚಾರಕ್ಕೆ ನಾವು ಬರೋದಾದರೆ, ಹೊಸ ಆನೆಗಳಿಗೂ ಕೂಡ ಈ ಸಾರಿ ಜಂಬೂ ಸವಾರಿಯಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಸಿಕ್ಕಿದ್ದು ಒಂದು ರೀತಿ ಅದೃಷ್ಟ ಅಂತಾನೆ ಹೇಳ್ಬೋದು. ಶ್ರೀಕಂಠ ಹೊಸದಾಗಿ ಬಂದಿರೋದು. ಮೊನ್ನೆ ಆ ಕುಶಾಲ ತೋಪು ತಾಲೀಮ್ ನಡೆಯುವಾಗ ಆ ಸೌಂಡ್ಗೆ ಸ್ವಲ್ಪ ಬೆಚ್ಚಿ ಬಿದ್ದು ಇಡೀ ಅರಮನೆ ತುಂಬಾ ಓಡಾಡ್ಬಿಟ್ಟ ಶ್ರೀಕಂಠ. ಆದ್ರೂ ಆ ಶ್ರೀಕಂಠನಿಗೆ ಸರಿ ಚಾನ್ಸ್ ಸಿಕ್ಕಿದೆ. ಪಟ್ಟದಾನೆಯಾಗಿ ಸೆಲೆಕ್ಟ್ ಆಗಿದ್ದಾನೆ ಶ್ರೀಕಂಠ. ಅದೊಂದು ವಿಶೇಷತೆ. ರಾಜಮಾತೆ ಪ್ರಮೋದ ದೇವಿ ಒಡೆಯರ್ ಅವ್ರಿಗೆ ಒಂದು ಮುದ್ದಿನ ಆನೆಯಾಗಿ ಶ್ರೀಕಂಠ ಇದ್ರದ್ರಿಂದ ಅದನ್ನ ಆನೆ ಶಿಬಿರಕ್ಕೆ ಹೋಗಿ ನೋಡ್ಕೊಂಡ್ ಬಂದಿದ್ರಂತೆ ರಾಜಮಾತೆ ಅವರು ಹಿಂದೆ. ಇಲ್ಲಿಗೆ ಬರೋಕ್ಕೂ ಮುಂಚೆ ಈ ಆನೆನೂ ಈ ಸರಿ ಕರ್ಕೊಂಬನ್ನಿ ಅಂತೇಳಿ ಅಲ್ಲೇ ಅವರು
ಸೆಲೆಕ್ಟ್ ಮಾಡ್ಕೊಂಡಿದ್ರು. ಇಲ್ಲಿಗೆ ಬಂದಮೇಲೆ ಪಟ್ಟದ ಆನೆಯನ್ನಾಗಿ ಶ್ರೀಕಂಠನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೋಡಿ, ತಾಯಿ ಚಾಮುಂಡೇಶ್ವರಿನ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ತಾಯಿ ಚಾಮುಂಡೇಶ್ವರಿ ಮತ್ತು ಮೈಸೂರು ಮಹಾರಾಜರುಗಳ ವಿಷಯದಲ್ಲಿ ಹಲವಾರು ಜನಪದ ಕಥೆಗಳಿವೆ. ಇದು ಹಿಸ್ಟ್ರಿ ಅಲ್ಲ, ಜನಪದ ಕಥೆಗಳು, ಜನಪದಿಯರು ಆಡುವಂಥದ್ದು. ಬೋಳ ಚಾಮರಾಜ ಒಡೆಯರ್ ಅಂತ ಬರ್ತಾರೆ, ಅವರು 4ನೇ ಚಾಮರಾಜ ಒಡೆಯರ್ ಅವರು. ಯಾಕೆ ಬೋಳ ಚಾಮರಾಜ ಒಡೆಯರ್ ಅಂತ ಕರೀತಾರೆ ಅಂದರೆ ಅವರ ತಲೆಯಲ್ಲಿ ಒಂದು ಕೂದಲು ಇರಲಿಲ್ವಂತೆ. ಅವರು ಚಾಮುಂಡಿ ಬೆಟ್ಟವನ್ನ ಹಿಂದೆ ಮೆಟ್ಲುಗಳಿರಲಿಲ್ಲ, ಅವಾಗ ಕಾಲ್ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಿತ್ತು. ಆವಾಗ ನಡ್ಕೊಂಡು ಹೋಗ್ಬೇಕಾದ್ರೆ ಅವರ ಅಂಗರಕ್ಷಕ ಪಡೆ ಇವರೆಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ದೊಡ್ಡ ಸಿಡಿಲು ಬಿಡುತ್ತೆ.